ಆರೋಪ ಇರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ನೆಮ್ಮದಿನೇ ಇಲ್ಲ. ವಾಲ್ಮೀಕಿ ಹಗರಣ, ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ, ಬಾಗಲಕೋಟೆ ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ, ಬೆಳಗಾವಿ ಎಫ್ಡಿಎ ರುದ್ರಣ್ಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಶಾಸಕ ಸಂಗಮೇಶ್ ಅವರ ಪುತ್ರನಿಂದ ಮಹಿಳಾ ಪಿಎಸ್ಐ ಮೇಲೆ ನಿಂದನೆ. ಇನ್ನು ಆರ್ಸಿಬಿ ಕಾಲ್ತುಳಿತ, ಆಗ್ಲೇ ಮೋಹನ್ ವಿಶ್ವ ಪ್ರಸ್ತಾಪ ಮಾಡ್ತಿದ್ರು. ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಆಗಿದ್ದು ಪೊಲೀಸರಿಗೇನೆ. ಹಗಲೆಲ್ಲ ಕರ್ತವ್ಯ, ಹಗಲು ರಾತ್ರಿಯೆಲ್ಲ ಕರ್ತವ್ಯ ನಿರ್ವಹಿಸಿದ ಪೊಲೀಸರನ್ನ ಅಮಾನತು ಮಾಡಲಾಯಿತು. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಒತ್ತಡದಲ್ಲೇ ಕೆಲಸ ಮಾಡಬೇಕು, ಶಿಕ್ಷೆಯನ್ನ ಕೂಡ ಅನುಭವಿಸಬೇಕು ಅನ್ನೋ ರೀತಿಯ ವಾತಾವರಣ ಇದೆಯಾ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗೋಕ್ ಮುಂಚೆ ಆಡಿದ ಒಂದು ಮಾತು. ಅದಾದ ಮೇಲೆ ಮುಖ್ಯಮಂತ್ರಿಗಳು ಡಿಸಿ ಅವರಿಗೆ ಅವಮಾನ ಮಾಡಿದ್ದು ಅದೆರಡನ್ನ ಗಮನಿಸಿ. ಡಿಜಿ ನಾಲಾಯಕ್ ಡಿಜಿ ಇದಾನಲ್ಲ, ನಾಲಾಯಕ್ ಅವನು. ನಾನೇನೋ ಭಾಳ ಗೌರವ ಅಂತ ತಿಳ್ಕೊಂಡಿದ್ದೆ ಪ್ರವೀಣ್ ಸೂದ್ಗೆ. ಕೂಡಲೇ ಮೇಲೆ ಕೇಸ್ ಹಾಕಿ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಬೇಕಾಯಿತು ಅಂತ ಪ್ರಚೋದನೆ ಹೇಳಿಕೆ ಮಾಡಿ ಎಲೆಕ್ಷನ್ ಕಮಿಷನ್ ಅವರು ಕೂಡ ಕೂಡಲೇ ಅವ್ರನ್ನ ಶಿಫ್ಟ್ ಮಾಡಬೇಕು. 3 ವರ್ಷ ಆಗಿದೆ, ಇನ್ನೂ ಎಷ್ಟು ದಿನ ಇಟ್ಕೊಂಡು ಕೂದಿದೆ. ಎಲ್ಲ ನಮ್ಮ ಕಾಂಗ್ರೆಸ್ ಅವ್ರ ಮೇಲೆ ನಮ್ಮ ಮೇಲೆಲ್ಲ ಕೇಸ್ಗಳೆಲ್ಲ ಹಾಕ್ಬಿಟ್ಟು ನಾವೇನಾದ್ರು ಹೋರಾಟ ಮಾಡಿದ್ರೆ ಒಂದು 25 ಕೇಸ್ ಹಾಕಿದ್ದಾರೆ ನಮ್ಮ ಮೇಲೇ. ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಿಲ್ಲ. ಇದನ್ನು ನಮ್ಮ ಸರ್ಕಾರ ಬರಲಿ, ವಿ ವಿಲ್ ಟೇಕ್ ಆ್ಯಕ್ಷನ್ ಈವನ್ ಅಗೇನ್ಸ್ಟ್ ಹಿಮ್ ಆಲ್ಸೋ. ಆಲ್ ದಿ ಪೊಲೀಸ್ ಆಫೀಸರ್ಸ್ ಹೂ ಹ್ಯಾವ್ ಪ್ರೊಟೆಕ್ಟೆಡ್ ದಿಸ್ ಗೌರ್ಮೆಂಟ್, ಯಾರು ಅನ್ಎಥಿಕಲ್ ಆಗಿ ಈ ಬರೀ BJP ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ, ಅವ್ರ ಮೇಲೆಲ್ಲ ನಾವು ಏನು ಕ್ರಮ ಕೈಗೊಳ್ಬೇಕೋ ನಾವು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಅದು. ಮಾತ್ರಕ್ಕೆ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಹಿಂಗೆ ವರ್ತನೆ ಮಾಡಿರೋದು, ಬಿಜೆಪಿಯಿಂದ ಇಂಥ ಪ್ರಮಾದ ಆಗೇ ಇಲ್ವಾ? ಅದಕ್ಕೂ ಒಂದೆರಡು ಉದಾಹರಣೆ ಕೊಟ್ಬಿಡ್ತೀವಿ. ಬಿಜೆಪಿಯಿಂದಲೂ ಕೂಡ ಇಂಥದ್ದೇ ಅಧಿಕಾರಿಗಳನ್ನ ಅವಮಾನ ಮಾಡುವಂತಹ ಪ್ರಕರಣಗಳು ನಡೆದು ಹೋಗಿದೆ. ಇವತ್ತಿಂದೇ ತಗೊಳ್ಳಿ, MLC ರವಿಕುಮಾರ್ ಈ ಹಿಂದೆ ಮಹಿಳಾಧಿಕಾರಿಯನ್ನ ನಿಂದಿಸಿದ್ರು ಅಂತ ಹೇಳಿ ಆಲ್ರೆಡಿ ಪ್ರಕರಣವನ್ನು ಎದುರಿಸಿದ್ದಾರೆ. ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಶಾಲಿನಿ ರಜನೀಶ್ ಅವರಿಗೆ. ಹಿಂದೆ ಗೃಹ ಸಚಿವರಾಗಿದ್ದಾಗ ಆರಗ ಜ್ಞಾನೇಂದ್ರ ಅವರು, ನಟರಾಜ್ ಗೌಡರು ಹೇಳ್ತಾ ಇದ್ರು, ಪೊಲೀಸರಿಗೆ ಇನ್ನಿಲ್ದಂಗೆ ಪದಗಳನ್ನ ಪ್ರಯೋಗ ಮಾಡಿಬಿಟ್ಟಿದ್ರು. ಪುಣ್ಯ ಅವತ್ತು ಯಾರು ಎದುರುಗಡೆ ಇರಲಿಲ್ಲ, ಪೊಲೀಸ್ ಅಧಿಕಾರಿಗಳು ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ರಾಜಕಾರಣಿಗಳ ಬಾಯಿಗೆ ಕಡಿವಾಣನೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಪಕ್ಷಾತೀತವಾಗಿ. ಬಿಜೆಪಿಯರ್ದು ಅದೇ ಕತೆ, ಕಾಂಗ್ರೆಸ್ನವ್ರದ್ದು ಅದೇ ಕತೆ. ಆರಗ ಜ್ಞಾನೇಂದ್ರ ಅವ್ರದ್ದು, ಹಾಗೆ ಹರೀಶ್ ಪೂಂಜಾ ಅವ್ರದ್ದು ಒಂದು ಇದೆಯಪ್ಪ ಪ್ರಕರಣ, ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿದ್ದು, ಅದನ್ನು ಪ್ಲೇ ಮಾಡಬೇಕು. ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಅಪ್ಪ ನೀವು ಇನ್ನು ಮೂವ್ ಆಗ್ಲಿಕ್ಕಿಲ್ಲ, ಯಾವ ರೆಗ್ಯುಲರ್ ಸಾಗಾಣಿಕೆ ಮಾಡ್ತಾರೋ ರೆವಿಚರ್ಸ್ ನಿಮ್ಮವ್ರಿಗೆ ಗೊತ್ತಿದೆ. ಲಂಚ ತಿನ್ಕೊಂಡು ಬಿಟ್ಟಿರ್ತಾರ ನಾಯಿ ಹಂಗೆ. ಇನ್ನು ಮೂವ್ ಆಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಕೇಳಿದ್ರೆ ಡಿಫೆಂಡ್ ಮಾಡ್ಕೊಳ್ತಾರೆ. ಹಾಗಾಗಿ ನೇರವಾಗಿ ಮಾಲ್ಗತ್ತಿ ಸರ್ನ ಪ್ರಶ್ನೆ ಕೇಳ್ತೀನಿ. ಸರ್, ಯಾವುದೇ ಪಕ್ಷದ ಆಡಳಿತ ಇದ್ರೂ ಕೂಡ ಪೊಲೀಸರದ್ದು ಅಧಿಕಾರಿಗಳದ್ದು ಇದೇ ಪಾಡು, ಇದೇ ಕತೆ. ಮರ್ಯಾದೆ ಕೊಡೋದು ಗೊತ್ತಿಲ್ಲ, ಮರ್ಯಾದೆ ಮಾತ್ರ ಬೇಕು ರಾಜಕಾರಣಿಗಳಿಗೆ. ಎಲ್ಲ ರಾಜಕಾರಣಿಗಳು ಹಾಗಂತಲ್ಲ ಮೇಡಮ್, ಕೆಲವೊಬ್ರು ಇದ್ದಾರೆ, ನಾವು ಇಲ್ಲ ಅಂತಲ್ಲ. ನಾವು ಅನೇಕ ಸಂದರ್ಭ ನಮಗೂ ಬಂದಿದ್ದಾವೆ, ನಾವು ಒಳ್ಳೆ ರಿಯಾಕ್ಟ್ ಮಾಡೀವಿ ಅದಕ್ಕೆ. ಬಟ್ ಅದು ಯಾವ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಆ ರೀತಿಯಲ್ಲಿ ಮಾಡಬೇಕು. ಅವರ ಏನು ತಪ್ಪು ಮಾಡಿದರೆ ಕ್ರಮ ತಗೊಳ್ಳಿ. ಇಲ್ಲಿ ಏನಾಗ್ಬಿಡ್ತದೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಥರ ಬಿಹೇವ್ ಮಾಡೋದ್ರಿಂದ ಉಳಿದ ಮಂತ್ರಿಗಳಿಗೇನು ಅವರು ಹಿಂಗೆ ಮಾಡ್ಕೊಂಡ್ರೆ ನಮ್ಮ ಗತಿ ಏನು ಉಳಿದಿದ್ದು ಅಲ್ವಾ? ಯಾವ ನಾಯಕನಿರ್ತಾನೆ ಅವ್ರು ಅವ್ರ ನಾಯಕನದನ್ನು ಪಾಲನೆ ಮಾಡ್ತಿರ್ತಾರೆ ಉಳಿದವರೆಲ್ಲರೂ. ಮತ್ತೆಲ್ಲರೂ ಹೀಗೆ ಮಾಡ್ಕೊಂಡು ಹೋದ್ರೆ ಕೆಲಸ ಮಾಡೋದು ಹೇಗೆ ಮುಂದೆ? ಅದು ಅರ್ಥ ಆಗಬೇಕು ಅವರಿಗೆ. ಹಿರಿಯ ಒಂದು ಸಂವಿಧಾನಿಕ ಸ್ಥಾನದಲ್ಲಿ ಇದ್ದವರು ಸ್ವಲ್ಪ ಅರ್ಥ ಮಾಡ್ಕೊ. ಏನೋ ಸಿಟ್ಟು ಬರಲಿ, ಏನೋ ಬರಲಿ, ಸ್ವಲ್ಪ ಪೇಷನ್ಸ್ ತೊಗೊಂಡು ಮಾಡಬೇಕು. ಏನಾಗಿದೆ ಇವಾಗ, ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡಲಿ, ಮನೆಗೆ ಕಳಿಸ್ಲಿ, ಏನಾಗೋದಿದೆ. ಬಟ್ ಈ ಥರ ಬಿಹೇವ್ ಮಾಡೋದ್ರಿಂದ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ. ಅವನು ಅಳ್ಕೊತ ಪತ್ರ ಬರ್ದಾನೆ, ರಾಜೀನಾಮೆ ಕೊಟ್ಟು ಎಲ್ಲ ತನ್ನ ಏನು ಸಂಕಟ ಎಲ್ಲ ತೊಡ್ಕೊಂಡಿದ್ದಾನೆ ಅದರಲ್ಲಿ. ಇದು ಮನಸ್ಸಿನ ನೋವಾಗ್ತದೆ. ಇಷ್ಟೊಂದೆಲ್ಲ ಸರ್ವಿಸ್ ಮಾಡಿ, 35 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಮೆಂಟ್ ಕಾಲಕ್ಕೆ ಇದೆಲ್ಲಪ್ಪ ಅವಮಾನ ಅನಿಸೋದು, ಅದು ಮಾಡದೇ ಇರುವಂಥ ತಪ್ಪಿಗೆ ಅವಮಾನ ಅಲ್ಲ ಅಂತ ತಿಳ್ಕೊಂಡು ಆ ಥರ ನೊಂದ್ಕೊಂಡು ಬರೆದಿದ್ದಾನೆ. ಬಟ್ ಎಲ್ಲ ನಾ ಹೇಳಿದ್ನಲ್ಲ ಆಗಲೇ, ರಾಜಕಾರಣಿಗಳು
99% ಒಳ್ಳೆಯವರೇ ಇದ್ದಾರೆ, ಅದ್ರಾಗೇನು ಪ್ರಶ್ನೆ ಇಲ್ಲ. ಬಟ್ 1% ಅದು ಎಲ್ಲ ಕಡೆ ಇದ್ದೇ ಇರ್ತದೆ. ಯಾವ ಪಕ್ಷನೇ ಇಂಥ ಪಕ್ಷ ಅಂತಲ್ಲ, ಎಲ್ಲ ಕಡೆನೂ ಆ ಥರ ಇದ್ದಾರೆ. ಅನೇಕ ಉದಾಹರಣೆ ನಮಗೂ ಅದಕ್ಕೆ ಬೇಕಾದಷ್ಟು ಆಗಿದ್ದಾವೆ. ಹಿಂದೊಬ್ಬ ಮಂಗಳೂರಲ್ಲಿ ಎಜುಕೇಷನ್ ಮಿನಿಸ್ಟರ್ ಇದ್ದರು, ಶಂಕರ ಅಂತ ಹಿರೇಕೆರೂರು. ಲವ್ ಕುಮಾರ್ ಅಂತ ಪಿಸ್ತೂಲ್ ತೊಗೊಂಡು ಬೇನ್ ಹತ್ತಿದ್ದು ಅವ್ನು ಹೊಡಿಲಿಕ್ಕೆ, ಹಿಂಗೇನೋ ಸಿಂಗ್ಲರ್ ಆಗಿ ಮಾತಾಡಿದ್ದಕ್ಕೆ. ಅವ್ರು ಓಡೋಗೋದು, ಇವನು ಹಿಂದೆ ಬೆನ್ನು ಹತ್ತೋದು ರಿವಾಲ್ವರ್ ತೊಗೊಂಡು. ಆ ಥರ ಘಟನೆಗಳು ಆಗಿದ್ದಾವೆ. ಮುಂದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಆ ಮಾತು ಬೇರೆ. ಬಟ್ ಏನು ಮಾಡ್ತೀರಿ, ರಿವಾಲ್ವರ್ ಇರ್ತಾವೆ, ಎಲ್ಲ ಇರ್ತಾವೆ. ಸಿಟ್ಟು ಬಂದು ಯಾವತ್ತಿಗೆ ತಲೆ ತಿಕ್ಕಲು ಒಬ್ಬ ಮನುಷ್ಯ ಇದ್ನಂದರೆ ತೊಗೊಂಡು ಹೊಡೆದ್ರೆ ಏನು ಮಾಡ್ತೀರಿ ಸಿಟ್ಟು ಬಂದಾಗೆ, ಅಲ್ವಾ? ನಾವು ಮಾಡಂತ ಹೇಳೋದಿಲ್ಲ ಆ ಥರ. ಬಟ್ ಇಂಥ ಘಟನೆಗಳು ಆಗಿದ್ದಾವೆ, ಹಿಂದೆ ಆಗಿದ್ದಾವೆ, ಬೇಕಾದಷ್ಟು ಆಗಿದ್ದಾವೆ. ಒಬ್ಬ ಎಸ್ ಪಿನೇ ಏನೋ ಮಾಡಿದಾಗ ಎಸ್ ಪಿನೇ ಗುಂಡು ಹಾಕಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್. ಇನ್ಸಿಡೆಂಟ್ ಆಗಿದ್ದಾವೆ. ಅದಕ್ಕೆ ಯಾವಾಗಲೂ ರಾಜಕಾರಣಿಗಳಾದವರು ಒಂದು ಸಂವಿಧಾನಕ್ಕೆ ಹುದ್ದೆಯಲ್ಲಿ ಇರೋರು ಸ್ವಲ್ಪ ಪೇಷನ್ಸ್ ಇರಬೇಕು. ಪೇಷನ್ಸ್ಲಿಂದ ಮಾಡಿದ್ರೆ ಯಾರಿಗೂ ತೊಂದರೆ ಇರೋದಿಲ್ಲ. ತಪ್ಪು ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ. ಲೀಗಲಾಗಿ KCSR ಇದೆ, ಏನು ಶಿಸ್ತಿನ ಕ್ರಮ ತಗೋಬೇಕು ಅನ್ನೋದು, ಆ ಪ್ರಕಾರ ಕ್ರಮ ತಗೋಬಹುದು. ಅದು ಬಿಟ್ಕೊಂಡು ಪೇಷನ್ಸ್ ಕಳ್ಕೊಂಡು ಯಾರೂ ಹಂಗೆ ಮಾಡೋದಿಲ್ಲ. ಅದು ಏನೋ ಇಟ್ ಈಸ್ ವೆರಿ ಬ್ಯಾಡ್ ಲಕ್. ಅದು ಈ ಥರ ಇನ್ಸಿಡೆಂಟ್ ಆಗಬಾರ್ದಿತ್ತು. ಅವ್ರು ಆದಿದ್ರು ನಾನು ಹೇಳಿದ್ನಲ್ಲ ಆಗಲೇ, ಕರೆದವ್ರಿಗೆ ಸಮಾಧಾನ ಮಾಡಿದರೆ ಅಲ್ಲಿಗೆ ಮುಗಿದು ಹೋಗ್ಬಿಡ್ತಿತ್ತು. ಅದು ದೊಡ್ಡ ಗುಣ ಇರಬೇಕಿತ್ತು. ಯಾಕೋ ಮಾಡಲಿಲ್ಲ ಅವರು. ಅದು ದಟ್ ಈಸ್ ಆಲ್ಸೋ ರಾಂಗ್. ಸರ್ಕಾರ 5 ವರ್ಷ ಇರುತ್ತೆ ಹೋಗುತ್ತೆ, ಆದರೆ ಅಧಿಕಾರಿಗಳು ಇರ್ತಾರೆ, ಅವರು ಇಂಥ ವ್ಯವಸ್ಥೆಯಲ್ಲೇ ಬದುಕಬೇಕು ಅನ್ನೋ ಥರ ಆದರೆ ನಟರಾಜ್ ಗೌಡ್ರೆ ಯಾಕೆ ಕಷ್ಟಪಡಬೇಕು, ಯಾಕೆ ಪರೀಕ್ಷೆಗಳನ್ನು ಎದುರಿಸಬೇಕು, ಯಾಕೆ ಸವಾಲುಗಳನ್ನು ಎದುರಿಸಬೇಕು, ಆ ಪೋಸ್ಟಿಂಗ್ಗೋಸ್ಕರ ಯಾಕೆ ಒದ್ದಾಡಬೇಕು ಅನ್ನಿಸ್ಬಿಡುತ್ತೆ ಅವ್ರಿಗೆ? ಇಲ್ಲ, ಈಗ ನೋಡಿ, ಈ ವ್ಯವಸ್ಥೆ ಇದೆಯಲ್ಲ, ಕಾರ್ಯಾಂಗ ವ್ಯವಸ್ಥೆ, ಅದನ್ನು ದುರ್ಬಲಗೊಳಿಸಬಾರ್ದು. ನೀವು ಕಳೆದ ಸರ್ಕಾರದಲ್ಲಿ ಒಬ್ಬರು IAS ಆಫೀಸರ್ ಜೈಲಿಗೆ ಹೋದರು, ಒಬ್ಬರು IPS ಆಫೀಸರು ಜೈಲಿಗೆ ಹೋದರು, ಇಬ್ಬರು ಮಹಿಳಾ IAS ಆಫೀಸರ್ಗಳು ಸಾರ್ವಜನಿಕವಾಗಿ ಕಿತ್ತಾಡ್ತಾ ಇದ್ರು. ನೀವು ಗಮನಿಸಿದ್ವಿ. ಅಂದರೆ ಒಂದು ಕಾರ್ಯಾಂಗ ಕೂಡ ಆಡಳಿತ ಮಾಡಬೇಕಾದ್ರೆ ಬ್ಯೂರೋಕ್ರಾಟ್ಸ್ ಕೂಡ ಬಿಗಿಯಾಗಿರಬೇಕಾಗ್ತದೆ. ಯಾವಾಗ ನಾಯಕತ್ವ ಸರಿ ಇರೋದಿಲ್ಲ, ರಾಜ್ಯದಲ್ಲಿ ನಾಯಕತ್ವ ಸರಿ ಇರಲ್ಲ, ಅವಾಗ ಆ ಥರ ಎಲ್ಲ ಪ್ರಕರಣಗಳಾಗ್ತವೆ. ಇವಾಗಲೂ ಕೂಡ ಆ ಥರ ಪ್ರಕರಣಗಳನ್ನ ನಾವೆಲ್ಲ ದುರಸ್ತಿ ಮಾಡಿ ಎಲ್ಲ ಅಧಿಕಾರಿಗಳನ್ನ ಕರೆಕ್ಟಾಗಿ ವರ್ಗಾವಣೆ ಮಾಡಿ ಶಿಸ್ತುಬದ್ಧವಾಗಿ ಸರ್ಕಾರ ನಡೀತಾ ಇದೆ. ಕಾರ್ಯಾಂಗ ವ್ಯವಸ್ಥೆ ಕೂಡ ಚೆನ್ನಾಗಿ ನಡೀತಾ ಇದೆ. ಆದರೆ ಇದು ಒಂದು ಆ ಸಮಯದಲ್ಲಿ ನಾವು ಕೋಪ, ಯಾಕಂದರೆ ಅಲ್ಲಿ ಆಗ್ತಾ ಇದ್ದ ಪ್ರಮಾದ ಏನಾಗ್ತಾ ಇತ್ತು, BJPಯವ್ರು ಮಾಡ್ತಿದ್ದ ಸಂಚೇನಿತ್ತು, ಅಲ್ಲಿ ಬಂದಿದ್ದ ಗಲಾಟೆ ಅದು ಯಾವ ರೀತಿ ಇತ್ತು, ಅದಕ್ಕೆ ಒಂದು ಪ್ರತಿಕ್ರಿಯೆ ಅಷ್ಟೇ. ಬಿಟ್ಟರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲರ ಮೇಲೂ ಭಾಳ ಗೌರವವನ್ನು ಕೊಡ್ತಾರೆ. ಅತ್ಯಂತ ಸಮಾಜವಾದಿ, ಜಾತ್ಯತೀತವಾದಿ ಅಲ್ಲ, ಮಾನವತಾವಾದಿ ಸಿದ್ದರಾಮಯ್ಯನವರು. ಎಲ್ಲರಿಗೂ ಸಮಾನವಾಗಿ ಗೌರವ ಕೊಡುವಂಥ ಗುಣ ಅವರಲ್ಲಿದೆ. ಆದರೆ ಮಾನಸಿಕವಾಗಿ ಯಾರಿಗೆ BJPಗೆ ಹೆಂಗಿದೆ, BJP ಏನು ಮಾಡುತ್ತೆ ಅಂದರೆ ಮಹಿಳೆಯರಿಗೆ, ಈಗ CT ರವಿ ಅವರು ಅಲ್ಲ, ಇವರು ನಮ್ಮ ರವಿಕುಮಾರ್ ಅವರು, MLC ರವಿಕುಮಾರ್ ಅವರು ಅಲ್ಲೊಬ್ಬ ಜಿಲ್ಲಾಧಿಕಾರಿಗಳಿಗೆ ಪಾಕಿಸ್ತಾನಿ ಅಂತ ಹೇಳಿದರು, ಪಾಕಿಸ್ತಾನಿಗಳಿಗೆ. ಇವಾಗ ಈ ಜಿಲ್ಲಾಧಿಕಾರಿಗಳು ನಮ್ಮ ಶಾಲಿನಿ ರಜೀಶ್ ಅವ್ರಿಗೆ CS ಗೆ ಯಾವ ರೀತಿಯಾಗಿ ಅವಹೇಳನಕಾರಿ ಮಾತಾಡ್ತಾರೆ. ಆ CT ರವಿಯವರು ಅಸೆಂಬ್ಲಿನಲ್ಲೇ ಅವರು ಮಹಿಳಾ ಮಂತ್ರಿಗೆ ಫ್ಯಾಷಿಡ್ ಅಂತಾರೆ. ಹಂಗೆ ಅನ್ಬೋದಾ, ಮಾತಾಡ್ಬೋದಾ? ಈ ರೀತಿಯ ಮನಸ್ಥಿತಿ BJPಯವ್ರು ಕಾಡ್ತಾ ಇದೆ. ಪೊಲೀಸ್ ಮೇಲೂ ನಂಬಿಕೆ ಇಲ್ಲ, ವ್ಯವಸ್ಥೆ ಮೇಲೂ ನಂಬಿಕೆ ಇಲ್ಲ. CT ರವಿ ಇವರು ನಮ್ಮ ಪ್ರತಾಪ್ ಸಿಂಹ ಅವರು ಪೊಲೀಸು ಬ್ಯಾರಿಕೇಡ್ ಹಾಕಿ ಅವ್ರನ್ನ ತಡೆದು ಮಾತಾಡಲಿಕ್ಕೆ ಹೋದಾಗ ಬ್ಯಾರಿಕೇಡ್ನ ನುಗ್ಗಿ ಪೊಲೀಸವರು ನುಗ್ಕೊಂಡು ಕಾರ್ನ ಹತ್ತಿಸ್ಕೊಂಡು ಹೊಟ್ಟೋಗಿದ್ರು. ಆ ರೀತಿಯಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾವೆ. ಅದು ಕಮ್ಮಿ ಆಗಬೇಕು. ಆದರೆ ಸಿದ್ದರಾಮಯ್ಯನವ್ರ ವಿಷಯಕ್ಕೆ ಬಂದಾಗ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ಅತ್ಯಂತ ಹೆಚ್ಚಾಗಿ ಗೌರವ ಕೊಡೋರು ಯಾರೋ ಮುಖ್ಯಮಂತ್ರಿ ಇದ್ದಿದ್ರೆ ಮುಂದೇನೂ ಅಷ್ಟೇ, ಇವಾಗಲೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ. ನೀವು ಹೇಳಿದ್ದಷ್ಟು ಪಟ್ಟಿಯನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡೆ, ಅದೆಲ್ಲ ಸರಿ ಹೋಗ್ಬೇಕಿತ್ತಲ್ಲ. ನಿಮ್ ಸರ್ಕಾರ ಬಂದ್ಮೇಲೆ ಅಧಿಕಾರಿಗಳು ನೆಮ್ಮದಿಯಾಗಿ ಬದುಕಬೇಕಾಗಿತ್ತು, ಅವ್ರ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು. ನಾನು ಪಟ್ಟಿ ಇಷ್ಟುದ್ದ ಓದ್ದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಕೇವಲ ವೈಯಕ್ತಿಕ ಯಾವ್ದು ಸರ್? ವಾಲ್ಮೀಕಿ ಹಗರಣ ವೈಯಕ್ತಿಕನ? ಪರಶುರಾಮ್ ಅವರ ಆತ್ಮಹತ್ಯೆ ಅದು ಏನದು ವೈಯಕ್ತಿಕ? ಅಧಿಕಾರಿಗಳಿಗೆ ಹೇಳ್ಬೇಕು, ಅವ್ರಿಗೆ ಈಗ ಕ್ರಮ ಆಗ್ತವೆ. ಈಗ ಆ ಥರದ್ದು ಆಗಬಾರ್ದು, ದುರ್ದೈವ. ಆ ಥರ ಯಾರೋ ಆತ್ಮಹತ್ಯೆ ಮಾಡ್ಬೋದು, ಆಗಬಾರ್ದು. ಆದ್ರೆ ಅದ್ರ ಮೇಲೆ ಕ್ರಮ ತಗೊಂಡು ಆ ಥರ ಆಗದಂಗೆ ನೋಡೋದು. 12 ಜನ ಅಧಿಕಾರಿಗಳು 12 ಜನ ಜೈಲ್ಗೆ ಹೋದ್ರು, ಸುಮ್ಮನೆ ಆಗ್ಲಿಲ್ಲ. ಮಿನಿಸ್ಟರ್ ಮಾಡಕ್ ಹೊರಟಿದ್ದೀರಿ ಮತ್ತೆ. ಯಾರು ತಪ್ಪಿತಸ್ಥಿರ್ತಾರೋ ಅವ್ರ ಶಿಕ್ಷೆ ಆಗುತ್ತೆ, ಅಮಾಯಕರಿಗೆ ಶಿಕ್ಷೆ ಆಗ್ಬೇಕಂತ ಏನು ಹೇಳಿಲ್ಲ. ಚಂದ್ರಶೇಖರ್ ಅವ್ರ ಮನೆಯವ್ರು ನೋಡ್ತಿರ್ತಾರೆ, ಸರ್ಕಾರ ನೋಡ್ತಿರ್ತಾರೆ. 12 ಜನ ಜೈಲ್ಗೆ ಹೋದ್ರು. ಆ ಪ್ರಕರಣದಲ್ಲಿ 12 ಜನ ಅಧಿಕಾರಿಗಳು ಜೈಲ್ಗೆ ಹೋದ್ರು. ಅದೇ ಆಮೇಲೆ ಕ್ರಮ ತಗೊಳ್ಳೋದಂದ್ರೆ ಆತರ. ಆಮೇಲೆ ಈಗ ಕಾಲ್ ತುಳಿತ ಆಯ್ತಲ್ಲ, IPL ವಿಷಯದಲ್ಲಿ ಕಾಲ್ ತುಳಿತ ಆದಾಗ ಯಾರು ಹೊಣೆಗಾರಿಕೆ ಕೂಲಂಕುಷವಾಗಿ ನಾವು ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆದೇಶ ಮಾಡಿದ್ವಿ, ಸಿಡಿ ತನಿಖೆ ಆದೇಶ ಮಾಡಿದ್ವಿ. ಎಲ್ಲ ಮೇಲ್ನೋಟಕ್ಕೆ ಏನ್ ಬಂತು, ಯಾರು ಕಾರಣ ಅಂತ ಹೇಳಿದ್ರು, ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ. ಹಂಗಲ್ಲ, ಚೀಮಾರಿ ಅಲ್ಲ ಅದು, ಹೈಕೋರ್ಟ್ಗೆ ಹೋಗ್ತಾರೆ. ಇಲ್ಲಿ ನ್ಯಾಯಾಧಿಕರಣ ಇದೆಯಲ್ಲ, ನ್ಯಾಯ ಅನ್ನೋದು ಎಲ್ಲರಿಗೂ ಸಿಗ್ತದೆ.
ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಬೇಕಾದ್ದು, ಅದನ್ನು ವಕಾಲತ್ತು ವಹಿಸಬಾರ್ದು. ಬಿಜೆಪಿಯವರಾಗಲಿ ಇನ್ನೊಬ್ಬರಾಗಲಿ ಅದನ್ನು ವಕಾಲತ್ತು ವಹಿಸಬಾರ್ದು. ತನಿಖೆ ಆಗುವವರೆಗೂ ತಪ್ಪಿತಸ್ಥರು ಆರೋಪಿಗಳೇ. ಹಂಗಂತ ನಾವು ಅವ್ರು ಬಿಟ್ಬಿಟ್ರೆ, ಹಂಗೆ ಬಿಟ್ಬಿಟ್ರೆ ಆ ಥರ ಲೋಪಗಳಾಗ್ತವೆ. ಭದ್ರತಾ ವೈಫಲ್ಯ ಯಾರ್ದಿತ್ತು ಅವತ್ತು, ಅದನ್ನ ಗುಪ್ತಚರ ಇಲಾಖೆ ವೈಫಲ್ಯ ಯಾರ್ದಿತ್ತು? ಮೋಹನ್ ವಿಶ್ವ ಅವರೇ, ಹಿಂದಿನ ಕೆಲ ಉದಾಹರಣೆಗಳು ಆಯ್ತದ ಆಗೋಗಿದೆ ಅಂತ ಹೇಳಿ ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗ್ಲೂ ಕೂಡ ಕೆಲ ನಾಯಕರ ವರ್ತನೆ ಹಿಂಗೆ ಇತ್ತು. ನೋಡಿ ಸ್ಮಿತಾ, ನಾನು ಕಾಂಗ್ರೆಸ್ ಅವ್ರ ತರ ಎಸ್ಕೇಪ್ ಗಿರಾಕಿ ಅಲ್ಲ, ಆಯ್ತಲ್ಲ. ರವಿಕುಮಾರ್ ಅವರ ಪ್ರಕರಣದಲ್ಲಿ ಅವತ್ತು ಅವರು ಕ್ಷಮೆ ಕೇಳೋದಕ್ಕಿಂತ ಮುಂಚೆ ಯಾವತ್ತೂ ಕೂಡ ಬಿಜೆಪಿ ಕಾಂಗ್ರೆಸ್ ಅವ್ರ ತರ ಡಿಫೆಂಡ್ ಮಾಡ್ಕೊಂಡಿರಲಿಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್, ನೀವು ತೆಗೆದು ನೋಡಿ ಆಯ್ತಲ್ಲ. ಅದಾದ್ಮೇಲೆ ರವಿಕುಮಾರ್ ಅವರು ಬಹಿರಂಗವಾಗಿ ಓಪನ್ ಆಗಿ ಅಪಾಲಜಿ ಕೇಳಿದ್ರು, ಆಯ್ತಲ್ಲ, ಹೌದು ನಾನು ಮಾಡಿದ ತಪ್ಪು ಅಂತ ಹೇಳಿ, ಆಯ್ತಲ್ಲ. ತಿರ್ಗ ಆರಾಗ ಜ್ಞಾನೇಂದ್ರ ಅವ್ರ ವಿಚಾರದಲ್ಲೂ ಅಷ್ಟೇನೆ ಅವರು ಸ್ಪೆಸಿಫಿಕ್ ಆಗಿ ಅದಾದ್ಮೇಲೆ ಇಮಿಡಿಯೇಟ್ ಕ್ಲಾರಿಫೈ ಮಾಡಿದ್ರು. ಯಾವಾಗ ಕಾಂಗ್ರೆಸ್ ಪ್ರೇರಿತ ಕೆಲವು ಕಿಡಿಗೇಡಿಗಳು ಅವತ್ತು ಒಂದು ಗೋ ರಕ್ಷಣೆ ಮಾಡ್ತಿದ್ದಂಥವ್ರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕಾರ್ ಹಚ್ಚಿಸಿ ಆಲ್ಮೋಸ್ಟ್ ಸಾಯೋ ಸ್ಟೇಜ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅವ್ರನ್ನ ಕರ್ಕೊಂಡೋಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವತ್ತು ರಾತ್ರೋರಾತ್ರಿ ಅಡ್ಮಿಟ್ ಮಾಡಿ, ಅದರಲ್ಲಿ ಒಂದಷ್ಟು ಜನ ಪೊಲೀಸರು ಶಾಮೀಲಾಗಿ ಲಂಚ ತಗೊಂಡು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋ ಒಂದು ಸಿಟ್ನಲ್ಲಿ ಅವ್ರ ಹೇಳಿದ್ರು. ಅವರು ಅದನ್ನ ಕ್ಲಾರಿಫಿಕೇಶನ್ ಕೊಟ್ರು ಇಮಿಡಿಯೇಟ್ ಆಗಿ, ಅರ್ಥ ಆಯ್ತಲ್ಲ. ಅದಾದ ನಂತರ ತಿರ್ಗಾ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಅಷ್ಟೇ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಅಧಿಕಾರಿಗಳಿಗೆ ಈ ತರ ಆಗಿದೆ ಅಂತ ಹೇಳಿ ಈ ತರ ಓಪನ್ ಆಗಿ ಪತ್ರ ಬರೆದಿರೋದು ತೋರಿಸ್ರಿ, ಯಾರಾದ್ರೂ ಒಬ್ರು ಪೊಲೀಸ್ ಅಧಿಕಾರಿಗಳು. ತಿರ್ಗಾ ಮಾಲ್ಗತ್ತಿ ಸರ್ ಹೇಳಿದ್ರು ಸ್ಟಾರ್ಟಿಂಗ್, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ತರ ಒಂದು ಆಯ್ತು, ಅದಾದ್ಮೇಲೆ ಮತ್ತೆ ಅವ್ರು ಕರೆದ್ಬಿಟ್ಟು ಬೇಜಾರು ಮಾಡ್ಕೊಂಬಿಡಪ್ಪ ಅಂತ ಬೆನ್ ತಟ್ಟಿದ್ರು ಅಂತ ಹೇಳಿ. ನಾವು ಕೇಳ್ತಿರೋದು ಅದಲ್ವಾ, ನೀವು ನಿಮ್ಮ ಅಧಿಕಾರದ ದರ್ಪ ದುರಹಂಕಾರ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, DYSP ಗಣಪತಿ ಓಪನ್ ಆಗಿ ವಿಡಿಯೋ ಮಾಡಿ ಸೂಸೈಡ್ ಮಾಡ್ಕೊಂಡಾಗ್ಲೂ ನಿಮಗೆ ಏನು ಅವ್ರ ಮೇಲೆ ಕರುಣೆ ಬರೋದಿಲ್ಲ. ಇಲ್ಲೂ ಅಷ್ಟೇ, ನಿಮಗೆ ಚಂದ್ರಶೇಖರನ್ ವಾಲ್ಮೀಕಿ ಹಗರಣದಲ್ಲಿ ನಿಮಿಷ ಮುಗಿಸ್ಬಿಡ್ತೀನಿ. ಸ್ಪೆಸಿಫಿಕ್ ಆಗಿ ಅವರು ಮಂತ್ರಿ ನಾಗೇಂದ್ರನ ಹೆಸರು ಹೇಳಿದ ನಂತರವೂ ಸಹ ನೀವು SIT ರಚನೆ ಮಾಡ್ಬಿಟ್ಟು SIT ನಲ್ಲಿ ನಾಗೇಂದ್ರ ಹೆಸರೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸ್ಕೇಪ್ ಗೋಟ್ಗಳನ್ನ ಹುಡುಕ್ಬಿಟ್ಟು ಅವ್ರನ್ನ FIR ಹಾಕಿ ಅವ್ರನ್ನ ಜೈಲಿಗೆ ತಳ್ಳಿದ್ರಲ್ಲ. ನೀವು ಯಾವ CM ನ್ಯಾಯ ಕೊಡ್ತಾ ಇದ್ದೀರಾ ತಿರ್ಗಾ ನೀವು? ಮತ್ತೆ RCB ಕಾರ್ತುಳಿತ ಪ್ರಕರಣದಲ್ಲೂ ಅಷ್ಟೇ ನಿಮಗೆ A1 A2 A3 ಆಗ್ಬೇಕಾಗಿರೋದು ಸಿದ್ದರಾಮಯ್ಯನವರು, DK ಶಿವಕುಮಾರ್, ಪರಮೇಶ್ವರ್ ಅವರು. ನೀವು ಅಲ್ಲೂ ಅಷ್ಟೇ, ನೀವು ಅಧಿಕಾರಿಗಳ ತಲೆಗೆ ಕಟ್ಟಿಬಿಟ್ಟು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಟ್ಟು ನೀವು ಮಾಡೋ ಒಂದು ಕರ್ಮಕ್ಕೆ, ನಿಮ್ಮ ಒಂದು ದುರುಪಯೋಗಕ್ಕೆ, ಇದಕ್ಕೆ ನಿಮ್ಮ ದರ್ಪಕ್ಕೆ, ನಿಮ್ಮ ದುರಹಂಕಾರಕ್ಕೆ ನೀವು ಪ್ರತಿ ಬಾರಿನೂ ಅಧಿಕಾರಿಗಳ ತಲೆಗೆ ನೀವು ಒಂದು ಕೆಟ್ಟ ಹೆಸರು ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡೋದು.